ओके रेप केस रिलीज ಆಯಿತು, ಅರೆಸ್ಟ್ ಆಯಿತು. ಆ ಗಯಾ ಚಲಾ ಗಯಾ. ಕಗ್ಗಲೀಪುರ ಠಾಣೆ ಪೊಲೀಸರಿಂದ ಮುನಿರತ್ನ ಅರೆಸ್ಟ್. ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿಸಿದ ಕಾಕಿ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಶಕ್ಕೆ ಪಡೆದ ಪೊಲೀಸರು. ಕಗ್ಗಲೀಪುರ ಠಾಣೆ ಪೊಲೀಸರಿಂದ ಮುನಿರತ್ನ ಅರೆಸ್ಟ್. ಬಂದರು ಹೋದ್ರು ವಾಪಸ್. ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಂಧಿಸಿದ ಕಾಕಿ ಪಡೆ 14 ದಿನಗಳ ನ್ಯಾಯಾಂಗ ಬಂಧನ ಇತ್ತು. ಜಾಮೀನು ಅರ್ಜಿ ಸಲ್ಲಿಸಿದ್ರು. ನಿನ್ನೆ ಜಾಮೀನು ಸಿಕ್ಕಿತ್ತು. ಸಂಜೆ ಆದ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರದಿಂದ ಸಂಜೆ ವೇಳೆ ಯಾರನ್ನು ಹೊರಗೆ ಬಿಡಲ್ಲ. ಯಾಕೆ ಬಿಡಲ್ಲ ಅಂತಂದ್ರೆ ಅಲ್ಲೊಬ್ಬ ಮಹೇಶ್ ಅಂತಿದ್ದ ಗೊತ್ತಾ, ಈ ವಿಲ್ಸನ್ ಗಾರ್ಡನ್ ನಾಗ. ಮಹೇಶ್ ಹೊರಗೆ ಬಂದಾಗ ಕಚ್ 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 ಅಲ್ಲೇ ಸಾಯಿಸ್ಬಿಟ್ರು ಅವ್ರನ್ನ. ಹಾಗಾಗಿ ಅವರೆಲ್ಲ ಟ್ರಾಗ್ಬಿಟ್ರು. 10 ಗಂಟೆ ನಂತರ ಯಾರು ಕಗ್ಗಲೀಪುರ. ಓಕೆ, ಬಸವರಾಜ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮುನಿರತ್ನ ಒಂದು ಕಡೆ ಮುನಿರತ್ನ ವಿರುದ್ಧ ನಿನ್ನೆ ಕಾಂಗ್ರೆಸ್ ಒಕ್ಕಲಿಗ ಶಾಸಕರ ಸಭೆ ಆಯಿತು. ಮಟ್ಟ ಹಾಕೋದು ಅಂತ ತೀರ್ಮಾನ ಮಾಡಿದ್ದಾರೆ. ಅದರ ಜೊತೆಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕ್ಯಾಲ್ಕುಲೇಷನ್ ಕೂಡ ಇದೆ. ಹೆಣ್ಣು ಮಗಳ ರೇಪ್ ಕೇಸ್ ಆರೋಪ. ಸೊ ಎಲ್ಲಿ ತನಕ ಬಂತು ಈಗ ಇದು? ಖಂಡಿತ ಜಯಪ್ರಕಾಶ್, ಒಂದು ರೀತಿಯಲ್ಲಿ ಮುನಿರತ್ನ ಅವರು ಮಾಡಿದಂತಹ ಹೇಳಿಕೆ ಏನಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಅಸ್ತ್ರ ಮತ್ತು ಬಿಜೆಪಿಯ ಒಕ್ಕಲಿಗ ನಾಯಕರನ್ನ ಕಟ್ಟಿ ಹಾಕೋಕ್ಕೂ ಕೂಡ ಇದೊಂದು ಬಹಳ ಪ್ರಬಲವಾಗಿ ಬಳಸ್ಕೊಳ್ಬಹುದು ಅನ್ನೋಂಥ ಲೆಕ್ಕಾಚಾರ ನಿನ್ನೆ ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಮತ್ತು ಬಹಳ ಗಂಭೀರವಾಗಿ ಒಕ್ಕಲಿಗ ಸಮುದಾಯ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಯಾಕಂದರೆ ದಲಿತ ಸಮುದಾಯಕ್ಕಿಂತಲೂ ದಲಿತರನ್ನ ನೇರವಾಗಿ ನಿಂದನೆ ಆಗಿದೆ. ಹಾಗೆ ನೋಡಿದರೆ ದಲಿತರು ಎಚ್ಚೆತ್ತುಕೊಳ್ಬೇಕಾಗಿತ್ತು, ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು. ಅದ್ರ ಹೊರತಾಗಿ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಒಂದು ಮುನಿರತ್ನ ಅವರ ಡಿ ಕೆ ಬ್ರದರ್ಸ್ ಜೊತೆ ಅಪೋಸಿಷನ್ ಅಲ್ಲಿ ಅವರ ವಿರುದ್ಧ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇದೊಂದು ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಮುಂದೆ ಬಿಜೆಪಿ JDS ಕೊಲಾಬ್ರೇಷನ್ ಏನಾಗಿದೆ ಅಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಈ ಒಕ್ಕಲಿಗ ಸಮುದಾಯವನ್ನು ಅವಮಾನ ಮಾಡಿದ್ರು ಕೂಡ ಈ ಒಂದು ನಾಯಕರು ಯಾರು CT ರವಿ, ಅಶ್ವಥ್ ನಾರಾಯಣ, ಆರ್ ಅಶೋಕ್ ಅವರು, ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇರೋದು ಬಹಳ ಅಸ್ತ್ರ ಮತ್ತೊಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕನ್ನುವಂಥದ್ದು ಮತ್ತು ಮುಂದೆ ಬರ್ತಕ್ಕಂಥ ಬೈ ಎಲೆಕ್ಷನ್ ಅಲ್ಲಿ ಕೂಡ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಕೂಡ ಇರೋದ್ರಿಂದ ಅಲ್ಲಿ ಇದನ್ನ ದಾಳವನ್ನು ರೂಢಿಸಬೇಕನ್ನುವಂಥ ತೀರ್ಮಾನ ಆಗಿರ್ತಕ್ಕಂಥದ್ದು. ಮತ್ತು ಇವತ್ತು ಬಹುತೇಕವಾಗಿ 9:30 CM ಅವ್ರನ್ನ ಭೇಟಿ ಮಾಡಿ ಇನ್ನೊಂದು SIT ತನಿಖೆಗೆ ಒತ್ತಾಯ ಮಾಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ನಿನ್ನೆ ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮುನಿರತ್ನ ಏನಿದೆಲ್ಲ, ಮುನಿರತ್ನ ಜೈಲಿಂದ ಆಚೆಗೆ ಬರಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗಾಗಲೇ ಒಂದು ರಣತಂತ್ರವನ್ನು ಕಾಂಗ್ರೆಸ್ ಪಕ್ಷದಿಂದ ಹೆಣೆಯಿರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ಒಕ್ಕಲಿಗರು ರೆಡಿ ಆದ್ರು ಅದನ್ನ ಇದು ಮಾಡೋದಕ್ಕೆ, ರೆಡಿ ಮಾಡಿ ಮಾಡೋದಕ್ಕೆ. ಸಚಿವರುಗಳು ಎಲ್ಲಿ? ಇದು ಮಜಾ ಇರೋದು. ಅಲ್ಲಿ ಅಟ್ರಾಸಿಟಿ ಕೇಸ್ ಬರೋದು ದಲಿತರನ್ನ ಆತರ ಅವಹೇಳನ ಮಾಡಿದ್ರೆ ಮಾತ್ರ. ನೀವು ಒಕ್ಕಲಿಗರನ್ನ ಲಿಂಗಾಯತರನ್ನ ಬೈದ್ರೆ ಅಂದ್ರೆ ನಿಮ್ಗೆ ಕೇಸ್ ಕೊಡಬಹುದು, ಆದ್ರೆ ನಿಮ್ಗೆ ಅಟ್ರಾಸಿಟಿ ಕೇಸ್ ಮಾಡಕ್ಕೆ ಆಗೋದಿಲ್ಲ. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ವೆಲ್ಕಮ್ ಬ್ಯಾಕ್. ಅಂದು ನಡೆದ ಒಂದು ಕೋಮು ದಳ್ಳೂರಿ ಇಡೀ ನಗರವನ್ನೇ ಆತಂಕಕ್ಕೆ ದೂಡಿಬಿಟ್ಟಿದೆ. ಹೇಳಬೇಕು ಅಂದ್ರೆ ಅಂದು ಆವರಿಸಿದ ಬೆಂಕಿಯ ಕಿಡಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅಂತಹ ಘಟನೆಯ ಮತ್ತೊಂದು ಸಾಕ್ಷಿ ಹೇಳುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಕುರಿತ ವರದಿ ಇಲ್ಲಿದೆ ನೋಡಿ. ಬೆಂದಮಂಗಲಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ. ನಿಗಿನಿಗಿ ಕೆಂಡದಂತಾಗಿತ್ತು ನಾಗಮಂಗಲ. ಅಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇತ್ತು. ನೋಡ್ತಿದ್ದಂತೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕಣ್ಣು ಮುಚ್ಚಿ ತೆಗೆಯೋಷ್ಟ್ರಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಅಂಗಡಿ ಮುಂಗಟ್ಟುಗಳು ಬೆಂಕಿಗೆ ಆಹುತಿಯಾಗಿತ್ತು. ಕಣ್ಣು ಎದುರೇ ಅದೆಷ್ಟೋ ಮಾಲೀಕರ ಕನಸು ಬೆಂಕಿ ಚೆಂಡಿನಂತೆ ಸರ್ವನಾಶವಾಗಿತ್ತು. ಬಟ್ಟೆ ಅಂಗಡಿ ಮುಂದೆ ಪುಂಡರ ಜಮಾವಣೆ. ಮಾಡಲೇಬೇಕು ಅಂತ ಸಜ್ಜಾಗಿದ್ದ ಕಿಡಿಗೇಡಿಗಳ ಗುಂಪಿಗೆ A to B ಬಟ್ಟೆ ಶಾಪ್ ಟಾರ್ಗೆಟ್ ಆಗಿತ್ತು. ಒಂದು ಸಮುದಾಯದ ಜನರು ಬಂದು ಅಂಗಡಿ ಬಾಗಿಲನ್ನ ಮುರಿದು ಒಳನುಗ್ಗಿದ್ರು.
ಅಂಗಡಿಯೊಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ದೋಚಿದ್ದಲ್ಲದೆ ಬೆಂಕಿ ಹಚ್ಚಿ ದುಷ್ಕೃತ್ಯವನ್ನ ಮೆರೆದಿದ್ರು. ಬಟ್ಟೆ ಅಂಗಡಿ ಹೊತ್ತಿ ಉರಿತಾ ಇದ್ರು. ನೋಡಿಕೊಂಡು ಸುಮ್ಮನೆ ನಿಂತಿರೋ ಮಂದಿ ನೋಡ್ತಾ ನೋಡ್ತಾ ಜಮಾವಣೆಗೊಂಡ್ರು. ಅತ್ತ ನಾಗಮಂಗಲದ ಮೈಸೂರು ಹೆದ್ದಾರಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದು ಗೊತ್ತಾಗಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸುವುದರಲ್ಲಿ ಮುಂದಾಗಿದ್ರು. ಅದೇ ಸಮಯದಲ್ಲಿ ಮಂಡ್ಯ ರಸ್ತೆಯಲ್ಲಿರೋ ಈ ಅಂಗಡಿಗೂ ಬೆಂಕಿ ಕೋಮುದಳ್ಳೂರಿಗೆ ಬಲಿಯಾಗಿತ್ತು. ಯಾವಾಗ ಮಂಡ್ಯ ರಸ್ತೆಯಲ್ಲಿ ಅಂಗಡಿಗೆ ಬೆಂಕಿ ಇಟ್ರು ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೋ ಇತ್ತ ದೌಡಾಯಿಸಿದ್ರು. ಏನೇ ಹೇಳಿ, ಸಾಲ ಸೂಲ ಮಾಡಿ ಬದುಕನ್ನ ಕಟ್ಟಿಕೊಂಡಿದ್ದವರು ಬದುಕು ಬೆಂಕಿಯಲ್ಲಿ ಬೆಂದು ಹೋಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಆದರೆ ಸುಟ್ಟು ಹೋದ ಬಟ್ಟೆ ಬರೆ ಬಂಡವಾಳ ಮರಳಿ ಸಿಗುತ್ತಾ? ಖಂಡಿತ ಇಲ್ಲ. ಬ್ಯೂರೋ ರಿಪೋರ್ಟ್. ರೇಪ್ ಕೇಸ್ನಲ್ಲಿ ಮುನಿರತ್ನ ಮತ್ತೊಮ್ಮೆ ಖಾಕಿ ವಶಕ್ಕೆ. ಬಾಡಿ ವಾರೆಂಟ್ ಮೇಲೆ ಕರೆದೊಯ್ದ ರಾಮನಗರ ಪೊಲೀಸರು. ಬಿಜೆಪಿ ವಿರುದ್ಧ ಒಕ್ಕಲಿಗ ದಲಿತ ಸಮುದಾಯ ಎತ್ತಿಕಟ್ಟಲು ಕಾಂಗ್ರೆಸ್ ಮೆಗಾ ಪ್ಲಾನ್. ಸ್ವಪಕ್ಷೀಯದವರೇ ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ನಾನು ಕೂಡ ಹೇಳಿಕೆ ಬಿಡಿ, ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಹೇಳಾಯ್ತು ಈಗ, ಅದಕ್ಕಿಂತಲೂ ಸಾಕ್ಷಿ ಬೇಕಾ? ಅವರೇ ಹೇಳ್ಕೊಂಡಿದ್ದಾರಲ್ಲ. ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ನಲ್ಲಿ ಷಡ್ಯಂತ್ರ, ನಾಗಮಂಗಲ ಗಲಭೆ ಹಿಂದೆ ಕೈವಾಡದ ಆರೋಪ, ರಿಪಬ್ಲಿಕ್ ಜೊತೆ ಕುಮಾರಸ್ವಾಮಿ ಬೆಂಕಿ ಮಾತು. ದಾವಣಗೆರೆಯಲ್ಲೂ ಗಣೇಶ ವಿಸರ್ಜನೆ ವೇಳೆ ಗಲಾಟೆ, ಪೊಲೀಸರು ಮನೆಗಳ ಮೇಲೆ ಕಲ್ಲು ತೂರಾಟ, ಪೊಲೀಸರಿಂದ ಲಾಠಿ ಚಾರ್ಜ್. ಬಳ್ಳಾರಿ ಜೈಲಿನಲ್ಲೂ ಕಾಟೇರನ ಕ್ವಾಟ್ಲೆ, ಸಿಗರೇಟ್ಗಾಗಿ ಸಿಬ್ಬಂದಿ ಪ್ರಾಣ ತಿಂತಿದ್ನಂತೆ ದಾಸ. ತಾಯಿ ಬಂದ್ಮೇಲೆ ವರಸೆ ಬದಲಾಯಿಸಿದ್ನ ಕರಿಯ. ಸಿಲಿಕಾನ್ ಸಿಟಿಯಲ್ಲಿ ನಿಫಾ ವೈರಸ್ ಢವಢವ, 41 ಜನರಿಗೆ ಹೋಮ್ ಐಸೋಲೇಷನ್. ಮಹಾನಗರದ ಮೂಲೆ ಮೂಲೆಯಲ್ಲೂ ಔಷಧಿ ಸಿಂಪಡಣೆ. ನಾಗಮಂಗಲ ಬೆಂಕಿಯ ಹಿಂದಿದೆಯಾ ಕಾಣದ ಕೈ? ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿಸೋ ತಂತ್ರ ಇದಾಗಿದೆಯಾ? ಕರ್ನಾಟಕದ 2ನೇ ವೀರೇಂದ್ರ ಪಾಟೀಲ್ ಆಗ್ತಾರಾ ಸಿದ್ದರಾಮಯ್ಯ? ತಮ್ಮ ಭವಿಷ್ಯವನ್ನ ತಾವೇ ಹೇಳಿದ್ರ ಸಿದ್ದರಾಮಯ್ಯ. ನಾಗಮಂಗಲ ಗಲಭೆಯ ಹಿಂದೆ ಕುರ್ಚಿ ರಾಜಕೀಯ, ಸಿದ್ದರಾಮಯ್ಯ ವಿರುದ್ಧ ಸ್ವಪಕ್ಷೀಯರಿಂದಲೇ ಷಡ್ಯಂತ್ರವಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬದ್ರಿಕೊಪ್ಪಲ್ ಗ್ರಾಮಕ್ಕೆ ಭೇಟಿ ನೀಡಿದ್ರು ಕುಮಾರಸ್ವಾಮಿ. ನಾಗಮಂಗಲ ಶಾಂತವಾಗಿದೆ, ಜನರು ನೆಮ್ಮದಿಯಾಗಿರಲಿ, ನಿಮ್ಮ ರಾಜಕೀಯ ಸಾಕು ಅಂತ ಕಿಡಿಕಾರಿದ್ದಾರೆ ಶ್ರೀ ಕುಮಾರಸ್ವಾಮಿ. ಈ ನಡುವೆ ವೀರೇಂದ್ರ ಪಾಟೀಲ್ ವಿಚಾರವನ್ನು ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ಹೇಳ್ತೀನಿ ನಾನು ನಿಮಗೆ. ಯಾಕೆ ವೀರೇಂದ್ರ ಪಾಟೀಲ್ ವಿಚಾರ ಬಂತು, ಏನದರ ಹಿನ್ನೆಲೆ, ವೀರೇಂದ್ರ ಪಾಟೀಲ್ ಮತ್ತು ಸಿದ್ದರಾಮಯ್ಯ ಅವರಿಗೂ, ಈ ಘಟನೆಗೂ ವೀರೇಂದ್ರ ಪಾಟೀಲ್ಗೂ ಏನು ಸಂಬಂಧ? ಓಕೆ, ಕುಮಾರಸ್ವಾಮಿ ಮಾತಾಡಿದ್ದಾರೆ ಇದರ ಬಗ್ಗೆ. ಕುಮಾರಸ್ವಾಮಿ ಮಾತಾಡಿದ್ದಾರೆ ನಮ್ಮ ನಾಗೇಂದ್ರ ಬಾಬು ಜೊತೆ. 2ನೇ ಬಾರಿ ಇಲ್ಲಿಗೆ ಭೇಟಿ ಕೊಡ್ತಾ ಇರೋದು. ಮೊನ್ನೆ ಬಂದವರು ಒಂದು 24 ಲಕ್ಷ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಯಾರ್ಯಾರು ಹಾನಿಯಾಗಿತ್ತು ಎಲ್ಲವೂ ಕೂಡ ಎಲ್ಲ ಇನ್ನು